ಆಟವಾಡುತ್ತಿದ್ದ ಬಾಲಕನ ಮೇಲೆ ನಾಯಿ ದಾಳಿ. ರಾಯಚೂರಿನಲ್ಲಿ ಸಾವು ಬದುಕಿನ ನಡುವೆ ಬಾಲಕ ಹೋರಾಟ. ಚಿತ್ರದುರ್ಗದಲ್ಲಿ 4 ಮಕ್ಕಳ ಮೇಲೆ ನಾಯಿ ದಾಳಿ. ಬೆಂಗಳೂರಿನಲ್ಲಿ ಚಿರತೆ ಆತಂಕ. ದೆಹಲಿಯಲ್ಲಿ ರೈತರ ಉಗ್ರ ಹೋರಾಟ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರೈತರ ಹುತಾತ್ಮ ದಿನಾಚರಣೆ ಅಂಗವಾಗಿ ಕೊಪ್ಪಳದಲ್ಲಿ ಬೃಹತ್ ರ್ಯಾಲಿ ನಡೆಯಿತು. ಕೊಪ್ಪಳ ನಗರದ ಗವಿ ಮಠದಿಂದ ಆರಂಭಗೊಂಡ ಬೃಹತ್ ರ್ಯಾಲಿ ಗಡಿಯಾರ ಕಂಬ, ಅಶೋಕ ವೃತ್ತ, ಬಸವೇಶ್ವರ ವೃತ್ತದ ಮೂಲಕ ಬಲ್ಡೋಟ ಕಾರ್ಖಾನೆ ತಲುಪಿತು. ಕಾರ್ಖಾನೆ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಚೇರ್ಗಳನ್ನು ಹಾಕಿ ಕಾರ್ಖಾನೆ ಬಂದ್ಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿತು. ಇದರಿಂದಾಗಿ ರಸ್ತೆ ಟ್ರಾಫಿಕ್ ಜಾಮ್ ನಿರ್ಮಾಣ ಆಯಿತು. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಪೊಲೀಸರು ಹೆದ್ದಾರಿಯಲ್ಲಿ ಚೇರ್ಗಳನ್ನು ಹಾಕದಂತೆ ಪ್ರತಿಭಟನಾಕಾರರಿಗೆ ಮನವಿ ಮಾಡಿದರು. ಆದರೂ ರೈತರು ಪ್ರತಿಭಟನೆ ಮುಂದುವರೆಸಿದರು. ಇದರಿಂದ ದಾರಿಯುದ್ದಕ್ಕೂ ವಾಹನಗಳು ನಿಲುಗಡೆಯಾಗಿ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಪ್ರತಿಭಟನಾಕಾರರನ್ನ ಮನವೊಲಿಸಲು ಹರಸಾಹಸ ಪಟ್ಟ ಪೊಲೀಸರು ಅಂತಿಮವಾಗಿ ಪ್ರತಿಭಟನಾಕಾರರನ್ನ ವಾಪಸ್ ಕಳುಹಿಸುವಲ್ಲಿ ಯಶಸ್ವಿಯಾದರು. ನಿರ್ಮಾಣ ಹಂತದ ಸುರಂಗ ಕುಸಿದು 7 ಮಂದಿ ಮೃತಪಟ್ಟ ಘಟನೆ ಸಿಕ್ಕಿಂನ ನಾಮ್ಚಿ ಜಿಲ್ಲೆಯಲ್ಲಿ ನಡೆದಿದೆ. ಸಮರ್ದೊಂಗ್ ಪ್ರದೇಶದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಜಲವಿದ್ಯುತ್ ಯೋಜನೆಯ ಸುರಂಗವೊಂದರಲ್ಲಿ ಭೂಕುಸಿತ ಮತ್ತು ಮೀಥೇನ್ ಅನಿಲ ಸ್ಫೋಟ ಸಂಭವಿಸಿ ದುರಂತ ನಡೆದಿದೆ. ಈ ಘಟನೆಯಲ್ಲಿ ಕನಿಷ್ಠ 8 ಕಾರ್ಮಿಕರು ಮೃತಪಟ್ಟಿದ್ದು 18 ರಿಂದ 27 ಕಾರ್ಮಿಕರು ಸುರಂಗದ ಒಳಗೆ ಸಿಲುಕೊಂಡಿದ್ದಾರೆ. ಸಿಕ್ಕಿಂ ಜಿಲ್ಲಾಡಳಿತದ ಪ್ರಕಾರ ಇದುವರೆಗೂ 8 ಶವಗಳನ್ನು ಹೊರತೆಗೆಯಲಾಗಿದ್ದು ಸಿಂಗ್ತಾಮ್, ಗ್ಯಾಂಗ್ಟಾಕ್ ಮತ್ತು ನಾಮ್ಚಿ ಜಿಲ್ಲಾಸ್ಪತ್ರೆಯಲ್ಲಿ ರವಾನಿಸಲಾಗಿದೆ. ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ತಂಡಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದೆ. ಸುರಂಗದ ಒಳಗೆ ಸುಮಾರು 1.5 ಕಿಲೋಮೀಟರ್ ಆಳದಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡ ಅಪಾಯಕಾರಿ ಮೀಥೇನ್ ಅನಿಲ ಶೇಖರಣೆ ಆಗಿತ್ತು. ಅದನ್ನು ಹೊರಹಾಕುವ ಯತ್ನದ ವೇಳೆ ಸ್ಫೋಟ ಸಂಭವಿಸಿ ಭೂಕುಸಿತ ಉಂಟಾಗಿದೆ. ಇದರಿಂದ ಸುರಂಗದ ಪ್ರವೇಶ ದ್ವಾರ ಸಂಪೂರ್ಣ ಬಂದ್ ಆಗಿದೆ. ರಾಯಚೂರಿನ ಮಲಿಯಾಬಾದ್ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಜನ ಭಯದಲ್ಲೇ ಬದುಕುವಂತಾಗಿದೆ. ಮನೆ ಮುಂದೆ ಆಟ ಆಡ್ತಾ ಇದ್ದ ಬಾಲಕನ ಮೇಲೆ ಬೀದಿ ನಾಯಿ ದಾಳಿ ಮಾಡಿದ ಪರಿಣಾಮ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. 4 ವರ್ಷದ ವೇಣುಗೋಪಾಲನ ಬೀದಿ ನಾಯಿಗಳು ಮನಸ್ಸೋ ಇಚ್ಛೆ ಕಚ್ಚಿ ದಾಳಿ ನಡೆಸಿದೆ. ದಾಳಿ ವೇಳೆ ಬಾಲಕನ ತಲೆಯ ಭಾಗ, ಕಾಲು ಮತ್ತು ಕೈಗೆ ಕಚ್ಚಿ ಗಂಭೀರ ಗಾಯಗೊಳಿಸಿದೆ. ರಾಯಚೂರಿನ ಖಾಸಗಿ ಆಸ್ಪತ್ರೆಗೆ ಬಾಲಕನನ್ನ ದಾಖಲಿಸಲಾಗಿದೆ. ಬಾಲಕನ ಸ್ಥಿತಿ ಗಂಭೀರವಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಬೀದಿ ನಾಯಿಗಳ ಹಾವಳಿಗೆ ಗ್ರಾಮದ ಇತರೆ ಪೋಷಕರು ಕೂಡ ಹೆದರಿದ್ದಾರೆ. ಕೂಡಲೇ ನಾಯಿಗಳ ಹಾವಳಿ ತಡೆಯುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬಾಲಕ ವೇಣುಗೋಪಾಲ್ ಪೋಷಕರು ಮಗನ ಪರಿಸ್ಥಿತಿಗೆ ಆತಂಕಗೊಂಡಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗಷ್ಟೇ ಸಿಂಧನೂರಿನ ಕೆ ಹಂಚಿನಾಳ ಕ್ಯಾಂಪ್ನಲ್ಲಿ 18 ತಿಂಗಳ ಮಗುವಿನ ಮೇಲೆ ನಾಯಿಗಳು ದಾಳಿ ನಡೆಸಿ ಬಲಿ ಪಡೆದಿದ್ವು. ಈಗ ಮಲಿಯಾಬಾದ್ನಲ್ಲಿ ಬಾಲಕನನ್ನ ಕಚ್ಚಿ ಗಂಭೀರವಾಗಿ ಗಾಯಗೊಳಿಸಿದೆ. ಅಂಗಡಿಗೆ ಹೋಗೋಣ, ಅವ್ರ ಅಜ್ಜ ಹತ್ರ ನಮ್ಮ ಅಮ್ಮ ಹತ್ರ 2 ರೂಪಾಯಿ ಇಡಿಸ್ಕೊಂಡು ಏನನ್ನ ಕೊಂಡ್ಕೊಂಡು ತಿನ್ನಕ ಹೋಗೋಣ. ಅದು ಬೀದಿ ನಾಯಿಗಳು ಬಂದು ಎಲ್ಲ ಈ ಥರ ಚರ್ಮ ಹೋಗಿದಂಗೆ ಕಡ್ದು ಹೋಗಿಬಿಟ್ಟವು ನೋಡ್ರಿ ಸರ್. ಇಮಿಡಿಯೇಟ್ದಾಗ ಅಲ್ಲಿಂದ ನಾವದಾಗಿ ಕರ್ಕೊಂಡು ಬಂದೀವಿ ಸರ್. ಇಷ್ಟು ನಾಯಿ ಇದ್ರೆ ಯಾರು ನಾವಂದ್ರೆ ನೋಡಿಲ್ಲ ಸರ್. ಒಂದೇ ದಿನ 4 ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿರುವ ಘಟನೆ ಚಿತ್ರದುರ್ಗದ ವಿವಿಧ ಬಡಾವಣೆಯಲ್ಲಿ ನಡೆದಿದೆ. ಚಿತ್ರದುರ್ಗದ ಚೇಳಗುಡ್ಡ ಹಾಗೂ ನೆಹರು ನಗರ ಬಡಾವಣೆಯಲ್ಲಿ ಮಕ್ಕಳ ಮೇಲೆ ನಾಯಿಗಳು ದಾಳಿ ನಡೆಸಿದ್ದು ನಗರದಾದ್ಯಂತ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಪ್ರತ್ಯೇಕ ಘಟನೆಗಳಲ್ಲಿ 4 ಮಕ್ಕಳ ಮೇಲೆ ಒಂದೇ ದಿನ ನಾಯಿ ಕಡಿತ ಆಗಿದೆ. ಗಾಯಗೊಂಡ ಅಲೀನಾ, ಆದಿಲ್, ಮನ್ವಿತ್ ಸೇರಿದಂತೆ ಮತ್ತೋರ್ವ ಬಾಲಕನಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಮನೆ ಅಂಗಳದಲ್ಲಿ ಆಟ ಆಡ್ತಾ ಇದ್ದ ಮಕ್ಕಳು ಹಾಗೂ ಟ್ಯೂಷನ್ಗೆ ತೆರಳಿ ಮನೆಗೆ ಮರಳುತ್ತಾ ಇರುವ ವೇಳೆ ದಾಳಿ ಮಾಡಿ ಗಾಯಗೊಳಿಸಿದೆ. ಚಿತ್ರದುರ್ಗ ನಗರದಲ್ಲಿ ಪದೇ ಪದೇ ದಾಳಿ ನಡೀತಾ ಇದ್ರು. ಇವುಗಳಿಗೆ ಕಡಿವಾಣ ಹಾಕುವಲ್ಲಿ ನಗರಸಭೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಪೋಷಕರು ಆರೋಪ ಮಾಡಿದ್ದಾರೆ. ಅಲ್ಲದೆ ನಾಯಿ ಕಡಿತಕ್ಕೆ ಒಳಗಾಗಿ ಆತಂಕದಿಂದ ಜಿಲ್ಲಾಸ್ಪತ್ರೆಗೆ ದೌಡಾಯಿಸಿದ್ರೆ ಇಲ್ಲಿ ಸಕಾಲಕ್ಕೆ ಸೂಕ್ತ ಚಿಕಿತ್ಸೆ ಲಭ್ಯ ಇಲ್ಲ. ನಾಯಿ ಕಡಿತಕ್ಕೆ ಇಂಜೆಕ್ಷನ್ ಲಭ್ಯವಿಲ್ಲದೆ ರೋಗಿಗಳು ಪರದಾಡುವ ಸ್ಥಿತಿ ಇದೆ ಅಂತ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಇವಾಗ ಏನಂದ್ರೆ ಇವಾಗ ಮನೆ ಹತ್ರ ಓಡಾಡ್ತಿರೋ ಪಾಪು ಮಕ್ಕಳಿಗೆ ಯಾವುದೇ ತೀರ ಆಗಲಿ ಇವಾಗ ಇವ್ರಿಗೆ ಹಿಂಗೆ ಬೀದಿ ನಾಯಿ ಕಾಟ ಜಾಸ್ತಿ ಆಗೈತೆ. ಸರ್ಕಾರದಿಂದ ವಿನಂತಿ, ನಗರಸಭೆಯಿಂದನೂ ವಿನಂತಿ ಮಾಡುತ್ತೀನಿ, ದಯವಿಟ್ಟು ಅವರು ಕಾರ್ಯ ಅನ್ನೋದು ಏನೈತೆ ಪಾಲಿಸ್ಬೇಕು. ಅವರು ಅದು ಹಿಡ್ಕೊಂಡು ಹೋಗಿ ಅದೇನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಟ್ಟು ಮಕ್ಕಳಿಗೆ ಈ ರೀತಿ ಏನು ಮುಂದೆ ತೊಂದರೆ ಆಗಬಾರ್ದು. ಬೆಂಗಳೂರು ನಗರದಲ್ಲಿ ಚಿರತೆ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. 2 ದಿನಗಳ ಅಂತರದಲ್ಲಿ 2 ಬಾರಿ ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭಾರತ್ ನಗರದ 2ನೇ ಹಂತದ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಶ್ವಾನವೊಂದನ್ನ ಬೆನ್ನಟ್ಟಿದ ಚಿರತೆ ಕೊನೆಗೆ ತೆರೆದ ಚರಂಡಿಯೊಳಗೆ ಇಳಿದು ಪರಾರಿಯಾಗಿರುವ ದೃಶ್ಯಗಳು ಇದೀಗ ವೈರಲ್ ಆಗಿವೆ. ನೀರು ಹರಿಯದ ಗುಹೆಯಂತಿರುವ ಚರಂಡಿಗಳು ಚಿರತೆಗೆ ಸುರಕ್ಷಿತ ಅಡಗು ತಾಣವಾಗುತ್ತಿರುವುದು ನಿವಾಸಿಗಳಲ್ಲಿ ಆತಂಕ ಹೆಚ್ಚಿಸಿದೆ. ತೆರೆದಿರುವ ಈ ಚರಂಡಿಗಳೇ ಚಿರತೆಗೆ ಗ್ರೇಟ್ ಎಸ್ಕೇಪ್ ಮಾರ್ಗವಾಗಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಮಕ್ಕಳು, ಹಿರಿಯರು ಹೊರಗೆ ಬರಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀರು ಹರಿಯದ ಈ ಚರಂಡಿಗಳಿಗೆ ಕಬ್ಬಿಣದ ಗ್ರಿಲ್ ಅಳವಡಿಸಿ ಚಿರತೆ ಓಡಾಟಕ್ಕೆ ತಡೆ ಹಾಕುವಂತೆ ಬೆಂಗಳೂರು ಅಭಿವೃದ್ಧಿ ಸಚಿವರಿಗೆ ನಿವಾಸಿಗಳು ಮನವಿ ಮಾಡಿದ್ದಾರೆ.
ರೇಂಜರ್ಗೆ ಫೋನ್ ಮಾಡಿದ್ರೆ ಬಂತಾ ಏನು ಮಾಡೋಕ್ಕಾಗುತ್ತೆ ಬಂದರೆ ಅಂತ ಆನ್ಸರ್. ಪಾಪ ಅವ್ರು ನಿಜವಾಗ್ಲೂ ಬೇಜಾರು ಮಾಡ್ಕೊಂಡ್ರು. ಅಲ್ಲ ಸರ್, ನಾವು ಇಷ್ಟು ಇನ್ಫಾರ್ಮ್ ಮಾಡ್ತಾ ಇದ್ದೀವಿ, ಮಾಡಿದ್ರೆ ಸರಿ ಬರ್ತೀವಿ ನೋಡೋಣ, ಏನಾದರೂ ಒಂದು ಹೇಳ್ಬೇಕಲ್ವಾ, ಏನೂ ಹೇಳಲಿಲ್ಲ ಅವರು. ಬಂದರೆ ಏನು ಮಾಡೋಕ್ಕಾಗುತ್ತೆ? ಸೊ ಏನು ಹಾಗಂದ್ರೆ ಏನು ಸರ್ ಇದು? ಸರ್ ನೈಟೆಲ್ಲ ನಾವೆಲ್ಲ ಎದ್ದಿರ್ತೀವಿ. ಆ್ಯಕ್ಚುಲಿ ನೋಡಿ, ಈ ಮನೆಯವರು ಹುಡುಗ ಬಂದು ನಾಯಿ ಗಲಾಟೆ ಮಾಡ್ತಿದೆ ಅಂತ ಬಂದಿದ್ದಾರೆ. ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಅಷ್ಟೇನೆ ಬಂದು ಇಲ್ಲಿಗೆ ಓಡಿಸ್ಬಿಟ್ಟು ಹೋಗಿದ್ದಾನೆ. ಅದು ಒಳಗಡೆ ಹೋಗಿದೆ, ಇವ್ರು ಬಂದು ಹೋಗಿದ್ದಾನೆ. ಏನೋ ಅಟ್ಯಾಕ್ ಮಾಡಿದ್ರೆ ಮತ್ತೆ ಅಟ್ಯಾಕ್ ಮಾಡಿದರೆ ಏನು ಮಾಡಬೇಕಿತ್ತು? ಇಲ್ಲೇ ಹೋಗಿರೋದು, ಹೋಲಿತ್ತೆ ಮೋರಿ ಒಳಗಡೆ ಹೋಗಿದೆ. ಅಟ್ಯಾಕ್ ಮಾಡಿದ್ರೆ ಇನ್ ಕೇಸ್ ಏನು ಮಾಡೋಕ್ಕಾಗ್ತಿತ್ತು? ದೆಹಲಿಯಲ್ಲಿ ಇವತ್ತು ಒಂದು ಕಡೆ ಕಾಕ್ರೋಚ್ ಕಹಳೆ, ಮತ್ತೊಂದು ಕಡೆ ರೈತರ ಕಿಚ್ಚು ಜೋರಾಗಿದೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ವಿರೋಧಿಸಿ ದೇಶ ಬಚಾವೋ ಮೋರ್ಚಾ ಬ್ಯಾನರ್ ಅಡಿ ಒಂದು ದಿನದ ಕಿಸಾನ್ ಮಹಾಪಂಚಾಯತ್ ನಡೆಸೋದಕ್ಕೆ ರೈತ ಮುಖಂಡರು ಕರೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಅಮೃತ್ಸರ, ಗುರುದಾಸ್ಪುರದಿಂದ ದೆಹಲಿಯತ್ತ ಬರ್ತಾ ಇದ್ದ ರೈತರನ್ನ ಶಂಭುಗಡಿಯಲ್ಲಿ ಪೊಲೀಸರು ತಡೆದಿದ್ದಾರೆ. ಶಂಭುಗಡಿಯ ಹೆದ್ದಾರಿಯಲ್ಲಿ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ದಾರೆ. ಘಗ್ಗರ್ ನದಿಯ ಸೇತುವೆ ಮೇಲೆ ಸಿಮೆಂಟ್ ಬ್ಲಾಕ್ಗಳನ್ನು ಇರಿಸಲಾಗಿದೆ. ರೈತರು ಶಾಂತಿಯುತವಾಗಿ ದೆಹಲಿಗೆ ತೆರಳಿ ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ರು. ಆದರೆ ಹರಿಯಾಣ ಸರ್ಕಾರದ ರೈತರನ್ನ ಶಂಭುಗಡಿಯಲ್ಲಿ ತಡೀತಾ ಇದ್ದಾರೆ ಅಂತ ರೈತ ಮುಖಂಡರು ಕಿಡಿಕಾರಿದ್ದಾರೆ. ಎಸ್ಐಆರ್ ಮತದಾನ ಪರಿಷ್ಕರಣೆ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ ವ್ಯಕ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಮುಳ್ಳೂರು ಗ್ರಾಮದ ಮಹೇಂದ್ರ ಕುಮಾರ್ ಎಂಬಾತನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಎಸ್ಐಆರ್ ಮತದಾನ ಪರಿಷ್ಕರಣೆ ಕರ್ತವ್ಯದಲ್ಲಿ ನಿರತರಾಗಿದ್ದ ಲತಾ ಅನ್ನೋರಿಗೆ ಬೆದರಿಕೆ ಹಾಕಿದ್ದ ವ್ಯಕ್ತಿ ಜುಲೈ 13ನೇ ತಾರೀಕು ರಾತ್ರಿ ಲತಾ ಅವರ ಮನೆಗೆ ಕುಡಿದು ನುಗ್ಗಿದ ಮಹೇಂದ್ರ ಕುಮಾರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ 300 ಜನರ ಮತ ಹಾಳು ಮಾಡುವುದಾಗಿ ಆರೋಪ ಮಾಡಿ ಕೈ ಹಿಡಿದು ಎಳೆದಾಡಿ ಅನುಚಿತವಾಗಿ ವರ್ತಿಸಿದ್ದಾನೆ. ಇನ್ನು ಮುಂದೆ ನಮ್ಮ ಗ್ರಾಮದಲ್ಲಿ ಹೇಗೆ ಕೆಲಸ ಮಾಡ್ತೀಯ ನೋಡ್ಕೋತೀನಿ, ನಿನ್ನನ್ನ ಕೆಲಸದಿಂದ ತೆಗೆದು ಹಾಕಿಸ್ತೀನಿ ಅಂತ ಬೆದರಿಕೆ ಹಾಕಿದ್ನಂತೆ. ಬೆಂಗಳೂರಿನ ನಮ್ಮ ಮೆಟ್ರೋ ಹಸಿರು ಮಾರ್ಗದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ತಾಂತ್ರಿಕ ದೋಷ ಉಂಟಾದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಸಂಚಾರದಲ್ಲಿ ಭಾರೀ ವ್ಯತ್ಯಯ ಉಂಟಾಗಿತ್ತು. ರೇಷ್ಮೆ ಸಂಸ್ಥೆಯಿಂದ ಯಶವಂತಪುರದವರೆಗೂ ಮಾತ್ರ ಶಾರ್ಟ್ ಲೂಪ್ನಲ್ಲಿ ರೈಲುಗಳು ಸಂಚಾರ ಮಾಡ್ತಾ ಇದ್ವು. ಇದರಿಂದಾಗಿ ಯಶವಂತಪುರದಿಂದ ಮಾದಾವರ ನಡುವಿನ 10 ನಿಲ್ದಾಣದಲ್ಲಿ ಸೇವೆ ಸ್ಥಗಿತಗೊಂಡಿತ್ತು. ಸಂಚಾರ ವ್ಯತ್ಯಯದ ಕುರಿತು ಪ್ರತಿಕ್ರಿಯೆ ಕೊಟ್ಟಿರುವ ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ತಾಂತ್ರಿಕ ದೋಷವನ್ನು ಸರಿಪಡಿಸಿ ಸಾಮಾನ್ಯ ಮೆಟ್ರೋ ಸೇವೆಯನ್ನು 40 ನಿಮಿಷಗಳ ಬಳಿಕ ಪುನರಾರಂಭ ಮಾಡಲಾಯಿತು. ಸೇವೆಯಲ್ಲಿ ಉಂಟಾದ ಹಠಾತ್ ಅನಾನುಕೂಲತೆಗೆ ಪ್ರಯಾಣಿಕರಲ್ಲಿ ಬಿಎಂಆರ್ಸಿಎಲ್ ವಿಷಾದಿಸಿದೆ. ಬೆಳಗಿನ ಪೀಕ್ ಅವರ್ನಲ್ಲೇ ತಾಂತ್ರಿಕ ದೋಷ ಎದುರಾಗಿದ್ದರಿಂದ ಸಾವಿರಾರು ಪ್ರಯಾಣಿಕರು ಪರದಾಡುವಂತಾಯಿತು. 8:45 ಬಳಿಕ ಮೆಟ್ರೋ ಸಂಚಾರ ಸಹಜ ಸ್ಥಿತಿಗೆ ಮರಳಿದೆ. ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬುಡ್ಬುಡ್ಕೆ ಸ್ವಾಮಿ ವೇಷದಲ್ಲಿ ಬಂದ ಖದೀಮನೊಬ್ಬ ನಿಮ್ಮ ಮನೆಗೆ ದೋಷ ಇದೆ, ಸಾವಿನ ಕಂಟಕ ಇದೆ ಅಂತ ಹೆದರಿಸಿ ಚಿನ್ನಾಭರಣ ದೋಚಿ ಪರಾರಿಯಾಗಿರುವ ಘಟನೆ ಬೆಂಗಳೂರಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಬೆಂಗಳೂರು ಉತ್ತರ ತಾಲೂಕಿನ ಹೆಗ್ಗಡೆ ದೇವನಪುರದಲ್ಲಿ ವಾಸ ಇದ್ದ ಮೋಹನ್, ಉಷಾ ವಂಚನೆಗೆ ಒಳಗಾದ ದಂಪತಿ. ಉಷಾ 8 ತಿಂಗಳ ಗರ್ಭಿಣಿ. ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳಸ್ವಾಮಿ ನಿಮ್ಮನೆಗೆ ದೋಷ ಇದೆ, ಸಾವಿನ ಕಂಟಕ ಇದೆ ಅಂತ ಹೇಳಿದ್ದಾನೆ. ಅಲ್ಲದೆ ನನಗೆ ಹಣ ಬೇಡ ಅಂತ ಉಚಿತವಾಗಿ ಪೂಜೆ ಮಾಡ್ತೇನೆ ಅಂತ ಕೂಡ ಮನೆ ಒಳಗೆ ಬಂದಿದ್ದಾನೆ. ಇದನ್ನು ನಂಬಿದ ದಂಪತಿ ಪೂಜೆಗೆ ಅನುಮತಿ ನೀಡಿದ್ದಾರೆ. ಪೂಜೆಗಾಗಿ ಒಂದು ಕುಡಿಕೆಯಲ್ಲಿ ಮನೆಯಲ್ಲಿದ್ದಂತಹ ಚಿನ್ನಾಭರಣ ಹಾಕಿದ್ರೆ ಇನ್ನಷ್ಟು ಐಶ್ವರ್ಯ ಬರುತ್ತೆ ಅಂತ ದಂಪತಿಯನ್ನು ನಂಬಿಸಿದ್ದಾನೆ. ಅದಂತೆ ಉಷಾ ತಮ್ಮ ಕಿವಿಯೋಲೆ, ಉಂಗುರ ಸೇರಿದಂತೆ ಚಿನ್ನಾಭರಣವನ್ನ ಕುಡಿಕೆಯಲ್ಲಿ ಹಾಕಿದ್ದಾರೆ. ಆನಂತರ ನೀರು ತರುವ ನೆಪದಲ್ಲಿ ಕುಡಿಕೆಯನ್ನ ಬದಲಾಯಿಸಿದ ಖದೀಮ ಮತ್ತೊಂದು ವಸ್ತು ನೀಡಿ ಅದನ್ನ ಕೆರೆಗೆ ಬಿಟ್ಟು ಬರೋಕೆ ಹೇಳಿದ್ದಾನೆ. ದಂಪತಿ ಮನೆಗೆ ಮರಳುವಷ್ಟರಲ್ಲಿ ಸುಮಾರು 1.20 ಲಕ್ಷ ಮೌಲ್ಯದ ಚಿನ್ನಾಭರಣದೊಂದಿಗೆ ಆರೋಪಿ ಪರಾರಿಯಾಗಿದ್ದಾನೆ. ಮನೆಗೆ ಬಂದು ಪರಿಶೀಲನೆ ಮಾಡಿದಾಗ ಮೋಸ ಆಗಿರೋದು ಗೊತ್ತಾಗಿ ದಂಪತಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದು ಆರೋಪಿಯ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದಾದನ ಪತ್ತೆಗೆ ಬಲೆ ಬೀಸಿದ್ದಾರೆ. ಸೈಬರ್ ವಂಚಕರು ಹಣ ದೋಚಕ್ಕೆ ಒಂದಲ್ಲ ಒಂದು ಹೊಸ ಐಡಿಯಾಗಳನ್ನ ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಹೊಸ ಟೆಕ್ನಿಕ್ ಅಂದ್ರೆ ಮ್ಯಾರೇಜ್ ಇನ್ವಿಟೇಷನ್ ಕಳಿಸೋದು. ಬೆಂಗಳೂರಿನ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ರಮೇಶ್ ಬಾಬು ಅನ್ನೋರಿಗೆ ಕಳೆದ 14ನೇ ತಾರೀಕಿನಂದು ಸಂಜೆ ಅಪರಿಚಿತ ನಂಬರ್ನಿಂದ ಮ್ಯಾರೇಜ್ ಇನ್ವಿಟೇಷನ್ ಒಂದು ಬಂದಿತ್ತು. ಯಾರೋ ಸ್ನೇಹಿತರದ್ದು ಇರಬಹುದು ಅಂತ ಕುತೂಹಲದಿಂದ ಅಧಿಕಾರಿ ರಮೇಶ್ ಬಾಬು ಆ ಇನ್ವಿಟೇಷನ್ ಅನ್ನ ಓಪನ್ ಮಾಡಿದ್ರು. ಹಾಗೆ ಓಪನ್ ಮಾಡಿದ ವೇಳೆ ಅದು APK ಫೈಲ್ಸ್ ಅನ್ನೋದು ಗೊತ್ತಾಗಿ ಸುಮ್ಮನಾಗಿದ್ರು. ಇದಾದ ಕೆಲವೇ ನಿಮಿಷದಲ್ಲಿ ಅಧಿಕಾರಿ ರಮೇಶ್ ಬಾಬು ಅಕೌಂಟ್ನಲ್ಲಿದ್ದ ಹಣ ಕಟ್ ಆಗ್ತಿರೋ ಮೆಸೇಜ್ಗಳು ಬರೋಕೆ ಶುರುವಾಯಿತು. ಏನಾಗ್ತಿದೆ ಅಂತ ಚೆಕ್ ಮಾಡೋ ಹೊತ್ತಿಗೆ ಸುಮಾರು 9,96,000 ಹಣ ಕಟ್ಟಾಗಿತ್ತು. ಈ ಸಂಬಂಧ ಉತ್ತರ ವಿಭಾಗದ ಸೈಬರ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ನನಗೆ ಜುಲೈ 13ನೇ ತಾರೀಕು ಒಂದು ಸ್ನೇಹಿತನಿಂದ ಒಂದು ಎಂಗೇಜ್ಮೆಂಟ್ ಒಂದು ಕಾರ್ಡ್ ಬಂತು. APK ಫೈಲ್ನಲ್ಲಿ ಓಪನ್ ಮಾಡಿ ಅಂತ ಅದು ಬಂದಿತ್ತು. ನನ್ನ ಸ್ನೇಹಿತಂದೇ ಅಲ್ವಾ ಅಂದ್ಬಿಟ್ಟು ಎಂಗೇಜ್ಮೆಂಟ್ ಕಾರ್ಡ್ APK ಫೈಲ್ನ ಆನ್ ಮಾಡಿ ಡೌನ್ಲೋಡ್ ಮಾಡಿದಾಗ ಅರ್ಧ ಗಂಟೆ ಒಳಗಡೆ ನನ್ನ ಡಾಟಾ ಎಲ್ಲಾನು ಸೈಬರ್ ವಂಚಕರಿಗೆ ಹೋಯಿತು. ವಿತಿನ್ ಅರ್ಧ ಗಂಟೆಯಲ್ಲಿ ಹಂತವಾಗಿ 7 ಸಲ ಟ್ರಾನ್ಸಾಕ್ಷನ್ ಮುಖಾಂತರ ನಂದು 9,96,658 ರೂಪಾಯಿಗಳನ್ನ ಡ್ರಾ ಮಾಡಿಬಿಟ್ಟಿದ್ದಾರೆ. ಈ 1930 ಕಾಲ್ ಮಾಡಿ ಕೇಸನ್ನು ದಾಖಲು ಮಾಡಿದೆ. ನಂತರ ಬೆಳಿಗ್ಗೆ ಬಂದು FIR ಕೂಡ ದಾಖಲು ಮಾಡು ಅಂತ ಹೇಳಿದ್ರು ಅವರು 24 ಗಂಟೆ ಒಳಗೆ. ಅದೇ ರೀತಿ 24 ಗಂಟೆ ಒಳಗೂ ಸಹ FIR ದಾಖಲು ಮಾಡಿದೆ. ನಾನು ಕೇಳ್ಕೊಳ್ಳೋದಿಷ್ಟೇ,
ಸೈಬರ್ ಜಾಲನೆಗೆ ವಂಚನೆಗೆ ಸಿಕ್ಕಿ ಎಷ್ಟೋ ಜನ ಇದಾಗಿದ್ದಾರೆ. ನಾನು ಇದನ್ನು ನನ್ನ ಮಗಳ ಮದುವೆಗೆ ಕೂಡಿಸಿಟ್ಟಿರುವಂಥ ದುಡ್ಡು.